ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ 2021 ಸಾಲಿನಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ OBC ಕೆಟಗರಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮೇಂಟೆನೆನ್ಸ್ ಅಮೌಂಟ್ ಬರಲ್ಲ ಅಂತ ಆಲ್ರೆಡಿ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದರು. ಬಟ್ ಆದರೆ ಈಗ ಆಲ್ರೆಡಿ ಕೆಲವೊಂದು OBC ಕೆಟಗರಿ ವಿದ್ಯಾರ್ಥಿಗಳಿಗೆ PUC ವಿದ್ಯಾರ್ಥಿಗಳು ಆಲ್ರೆಡಿ ಜಮಾ ಆಗಿದೆ. ಆಲ್ರೆಡಿ PUC ಕೋರ್ಸ್ ಕೂಡ ಮುಗಿದಿರೋದ್ರಿಂದ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ್ದು ಮೇಂಟೆನೆನ್ಸ್ ಅಮೌಂಟ್ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ನೀಡ್ತಕ್ಕಂಥ ವಿದ್ಯಾಸಿರಿ ಮೆಟ್ರಿಕ್ ನಂತರದ ಮೇಂಟೆನೆನ್ಸ್ ಅಮೌಂಟ್ ಜಮಾ ಆಗಿದೆ. ಹಾಗೆ ಶುಲ್ಕ ಪಾವತಿ ಕೂಡ ಜಮಾ ಆಗಿದೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಬಗ್ಗೆ SSP ಪೋರ್ಟಲ್ನವ್ರಿಗೆ ಕೂಡ ನಾವು ಏನು ಹೇಳಿದ್ದೀವಿ ಮತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ OBC ಕೆಟಗರಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಕೊಡಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಹಾಗೆ ಕೆಲವೊಂದು ವಿದ್ಯಾರ್ಥಿಗೆ ಯಾರು ಬಂದಿದೆ ಅಂತ ಡೀಟೇಲ್ಸ್ನ ಕೊಡಿ ಅಂದಿದ್ರು. ಸೊ ಹಾಗಾಗಿ ನಾವು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂದಿದೆ, ಅದು PUC ವಿದ್ಯಾರ್ಥಿಗಳಿಗೆ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ. PUC ಕೆಟಗರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಮೇಂಟೆನೆನ್ಸ್ ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಆಗಿದೆ. ಸೊ ಅದನ್ನು ನಿಮಗೆ ಕ್ಲಿಯರಾಗಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಲಿ ಆ ವಿದ್ಯಾರ್ಥಿ ಹೆಸರೇನು ಬೇಡ ನಮಗೀಗ, ಯಾಕೆಂದರೆ ಪರ್ಟಿಕ್ಯುಲರ್ಲಿ ಆ ವಿದ್ಯಾರ್ಥಿ ಆಲ್ರೆಡಿ ಸ್ಕಾಲರ್ಶಿಪ್ ಅಮೌಂಟ್ನ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾವ ಡಿಸ್ಟಿಕ್ಕು ಏನು ಅನ್ನೋದು ಕೂಡ ನೋಡಿ. ಪರ್ಟಿಕ್ಯುಲರ್ಲಿ OBC ಕೆಟಗರಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಇರ್ತಕ್ಕಂಥ PUC ಓದ್ತಾ ಇರ್ತಕ್ಕಂಥ ಸೆಕೆಂಡ್ PUC ವಿದ್ಯಾರ್ಥಿಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬಂದಿದೆ. ಹಾಗೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸ್ಕಾಲರ್ಶಿಪ್ ಕೂಡ ಬಂದಿದೆ. ಇಲ್ಲಿ ನೋಡಿ, ಅವ್ರದ್ದು ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಆಗಿದೆ, ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ. ನೇಮ್ ಆ್ಯಸ್ ಇನ್ ದ ಆಧಾರ್ ಮ್ಯಾಚ್ ಸ್ಟೇಟಸ್ ಕೂಡ ಸಕ್ಸಸ್ ಆಗಿರೋದ್ರಿಂದ, ಆಮೇಲೆ ಅವ್ರ ಪೇರೆಂಟ್ಸ್ ಆಧಾರ್ ಎಸ್ ಆಗಿರೋದ್ರಿಂದ ಅವ್ರ ಪೇರೆಂಟ್ಸ್ ಅಕೌಂಟಿಗೆ ಕೂಡ ಜಮಾ ಆಗಿದೆ. ಆಮೇಲೆ ಮೇಂಟೆನೆನ್ಸ್ ಅಮೌಂಟ್ ಕಾಲಮ್ ಕೂಡ ಅವ್ರದ್ದು ಎಸ್ ಆಗಿದೆ. ಕ್ಲಿಯರಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಅವ್ರದ್ದು ಮೇಂಟೆನೆನ್ಸ್ ಅಮೌಂಟ್ ಕಾಲಮ್ ಎಸ್ ಆಗಿದೆ ಮತ್ತು ಫೀ ರಿಯಂಬರ್ಸ್ಮೆಂಟ್ ಕಾಲಮ್ ಕೂಡ ಎಸ್ ಆಗಿದೆ. ಇದು ಕ್ಲಿಯರ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಸೇರಿರ್ತಕ್ಕಂಥ ವಿದ್ಯಾರ್ಥಿನ ತೋರಿಸ್ತಾ ಇರೋದು. ಸೊ ಈ ವಿದ್ಯಾರ್ಥಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಚೀಫ್ ಮಿನಿಟ್ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ 2,500 PUC ವಿದ್ಯಾರ್ಥಿಗಳಿಗೆ ಹುಡುಗ ಆಗಿರೋದ್ರಿಂದ ಎಜುಕೇಷನ್ ಅಸಿಸ್ಟೆಂಟ್ ಕನ್ಸ್ಟ್ರಕ್ಷನ್ ಚಿಲ್ಡ್ರನ್ ಸ್ಕಾಲರ್ಶಿಪ್ 15,000, ಯಾಕಂದರೆ ಅವ್ರು PUC ಓದ್ತಾ ಇದ್ದಾರೆ ಅವ್ರಿಗೆ. ಮತ್ತು ಅದ್ರ ಜೊತೆಗೆ ಫೀಸ್ ಸ್ಯಾಂಕ್ಷನ್ 1,378, ಮೇಂಟೆನೆನ್ಸ್ ಅಮೌಂಟ್ ಅಂತ 12,000 ರೂಪಾಯಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಮತ್ತು ಅದ್ರ ಜೊತೆ ಕ್ರೆಡಿಟ್ ಕೂಡ ಆಗಿದೆ. ಅದನ್ನು ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಎಜುಕೇಷನಲ್ ಅಸಿಸ್ಟೆಂಟ್ಸ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ ಸ್ಕಾಲರ್ಶಿಪ್ ಅಂತ 15,000 ರೂಪಾಯಿ ಅವ್ರ ಅಕೌಂಟ್ ನಂಬರು ತೋರಿಸ್ಕೊಡ್ತಾ ನೋಡಿ. ಸೊ ಅವ್ರ ತಂದೆ ಅಕೌಂಟಿಗೆ ಜಮಾ ಆಗಿದೆ. UTR ನಂಬರ್ ಮತ್ತು ಸಕ್ಸಸ್ ಆಗಿದೆ. DS ಸ್ಕಾಲರ್ ಅಂತ 12,000 ರೂಪಾಯಿ ಅಮೌಂಟ್ ಕೂಡ ಅವ್ರದ್ದು ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ಜಮಾ ಆಗಿದೆ. ಸೊ ಅದು ಕೂಡ ಅಕೌಂಟ್ ನಂಬರ್ ತೋರಿಸ್ಕೊಡ್ತಾ ಇದ್ದೀನಿ. ಚೀಫ್ ಮಿನಿಟ್ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಂತೇಳಿ ಅದು ಕೂಡ ಜಮಾ ಆಗಿದೆ. ಹಾಗೆ ಸ್ಟೂಡೆಂಟ್ ಫೀ ಕೂಡ ಜಮಾ ಆಗಿದೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಈ ಥರ ಏನು ಜಮಾ ಆಗಿದೆಯಲ್ಲ, ಸೊ ಇದನ್ನು ನಾವು ಕ್ಲಾರಿಫಿಕೇಷನ್ಗೆ SSPಗೆ ಮೇಲ್ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳದ್ದು ಸ್ಟೇಟಸ್ನ ಕಳಿಸ್ಕೊಡಿ ಯಾವ ಥರ ಇದೆ. ಸೊ ಯಾಕೆ ಈ ಥರ ಆಗಿದೆ, ಕೆಲವೊಂದು ವಿದ್ಯಾರ್ಥಿಗಳು ಆಲ್ರೆಡಿ ಬರಲ್ಲ ಅಂತ ಹೇಳಿದ್ದೀವಿ, ಮತ್ತು ಯಾಕೆ ಬಂದಿದೆ ಅಂತ ಕೂಡ ನಾವು ತಿಳಿಸ್ಕೊಟ್ಟಿದ್ವಿ. ಈ ಬಗ್ಗೆ SSPನವರು ರಿಪ್ಲೈ ಕೂಡ ಮಾಡಿದರೆ, ಸೊ ವಿ ವಿಲ್ ಸೆಂಡ್ ಡೀಟೇಲ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳದು ಈ ಥರ ಆಗಿದ್ದಾವೆ. ಆಲ್ರೆಡಿ ಕೆಲವೊಂದು ವಿದ್ಯಾರ್ಥಿಗಳು ಕ್ರೆಡಿಟ್ ಕೂಡ ಆಗಿದ್ವು. ಹಾಗೆ ನಾನೀಗ 2 ದಿನದ ಕೆಳಗಡೆ ಕೂಡ ತಿಳಿಸ್ಕೊಟ್ಟಿದ್ದೆ. ಹಾಗೆ ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದರು, ಯಾವುದೇ ಕಾರಣ ಕೂಡ OBC ಕೆಟಗರಿ ವಿದ್ಯಾರ್ಥಿ ಮೇಂಟೆನೆನ್ಸ್ ಅಮೌಂಟ್ ಬರಲ್ಲ ಅಂತ. ಸೊ ಅದನ್ನೇ ನಾವು ಮೇಲ್ ಕೂಡ ಮಾಡಿದ್ದೀನಿ. ಸೊ ಮೇಲ್ಗೆ ಏನು ರಿಪ್ಲೈ ಬರ್ತದೆ ನೋಡೋಣ ಫ್ರೆಂಡ್ಸ್. ಬಂದ ತಕ್ಷಣ ನಿಮಗೆ ಮತ್ತೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಈ ಥರ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಮಾಡಿ, ಕೆಲವೊಂದು ವಿದ್ಯಾರ್ಥಿಗೆ ಮಾಡಲ್ಲ ಅಂತ ಹೇಳ್ತಾ ಇರೋದು. ಸೊ ಇದು ತುಂಬಾ ಒಂದು ಕ್ಲಿಷ್ಟಕರವಂಥ ಪರಿಸ್ಥಿತಿಯಾಗಿದೆ. ಸೊ ಹಾಗಾಗಿ ಯಾಕೆ ಅವ್ರು ಈ ಥರ ಮಾಡಿದ್ದಾರೆ ಅನ್ನೋದು ಕೂಡ ಕ್ಲಾರಿಫಿಕೇಷನ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.